ಓಂ ಶಾಂತಿ. ಪರಮಾತ್ಮ ಮುಕ್ತಿದಾತನೂ ಆಗಿದ್ದಾನೆ. ಯಾರು ಸ್ವತಂತ್ರ ಆಗಿರುವರೋ ಅವರು ಬೇರೆ ಯಾರು ಬಂಧನದಲ್ಲಿದ್ದಾರೆ, ಪರತಂತ್ರದಲ್ಲಿ ಸಿಲುಕಿ ಹಾಕಿಕೊಂಡಿರ್ತಾರೆ, ಅವರನ್ನು ಸ್ವತಂತ್ರ ಮಾಡಲು ಸಾಧ್ಯವಾಗುವುದು. ಬಂಧಿತರೆ ಒಬ್ಬರಿಗೊಬ್ಬರು ಸಹಕರಿಸಲಾಗುವುದಿಲ್ಲ. ಪರಮಾತ್ಮ ಜೀವನ ಬಂಧನ ಮುಕ್ತ, ಪಾಪ ಕರ್ಮ ಮುಕ್ತ, ವಿಕರ್ಮ ಮುಕ್ತ, ದುಃಖದಿಂದ ಮುಕ್ತರನ್ನಾಗಿ ಮಾಡುವನು. ಪರಮಾತ್ಮ ದುಃಖಹರ್ತ ಸುಖಕರ್ತ ಆಗಿರುವರು. ಪರಮಾತ್ಮ ಸುಖ ದುಃಖ ಪಾಪ ಪುಣ್ಯಗಳ ಪರಿಧಿಯಿಂದ ದೂರ ಮುಕ್ತ ಸ್ಥಿತಿಯಲ್ಲಿರುವ ಕಾರಣ ಮನುಷ್ಯರಿಗೆ ಸದ್ಗತಿ ಕೊಡುವನು. ಪರಮಾತ್ಮ ಸದ್ಗತಿದಾತ ಸದಾಶಿವ ಆಗಿದ್ದಾರೆ, ಮುಕ್ತಿದಾತ ಆಗಿದ್ದಾರೆ. ಪರಮಾತ್ಮ ಸರ್ವ ಆತ್ಮರ ತಂದೆ. ಯಾರು ಜನನ ಮರಣ ಚಕ್ರದಲ್ಲಿ ಬರುವರು, ಮನುಷ್ಯಾತ್ಮ ಪರಮಾತ್ಮ ಅಲ್ಲ, ದೇಹಧಾರಿ ಪರಮಾತ್ಮ ಅಲ್ಲ. ಜನನ ಮರಣ ಚಕ್ರದಲ್ಲಿ ಪುಣ್ಯಾತ್ಮರು, ಪಾಪಾತ್ಮರು, ಮಹಾತ್ಮರು, ಧರ್ಮಾತ್ಮರು, ದೇವಾತ್ಮರು ಸುತ್ತುತ್ತಿರುತ್ತಾರೆ. ಕರ್ಮದಂತೆ ಫಲವನ್ನು ಪಡೆಯುವರು. ಸರ್ವ ಆತ್ಮರುಗಳ ಅಧಿಪತಿ ಮೂಲಕ ಪರಮಾತ್ಮ ಆಗಿರುವರು. ಪರಮಾತ್ಮ ಒಬ್ಬನೇ ಏಕೈಕ. ಪರಮಾತ್ಮ ಪರಂ ಜ್ಯೋತಿ ಸ್ವರೂಪ, ಅಜನ್ಮ, ಅಯೋನಿಜ, ಅವಕಾಯ, ಅಶರೀರಿ, ಅಭೋಕ್ತ, ಅವ್ಯಕ್ತ, ಅಹಿಂಸಕ, ನಿರ್ಲಿಪ್ತ, ಚೈತನ್ಯ, ಜ್ಞಾನಸಾಗರ, ಜ್ಞಾನೇಶ್ವರ, ಸರ್ವಜ್ಞ, ಸದಾಶಿವ, ಸರ್ವರ ಕಲ್ಯಾಣಕಾರಿ, ಮಂಗಳಕಾರಿ, ಶುಭಕಾರಿ. ದೇಹದ ಎಲ್ಲ ಧರ್ಮಗಳನ್ನು ಮರೆತು ಸರ್ವ ಆತ್ಮರ ತಂದೆ ಪರಮಾತ್ಮನಲ್ಲಿ ಶರಣರಾಗಿರಿ ಹಾಗೂ ಸ್ವಯಂನನ್ನು ಆತ್ಮಜ್ಯೋತಿ ಎಂದು ತಿಳಿಯಿರಿ. ಪರಂಜ್ಯೋತಿ ಪರಮಾತ್ಮನನ್ನು ನೆನಪು ಮಾಡಿರಿ. ನಿರಂತರ ನೆನಪು ಅಥವಾ ಯೋಗಯುಕ್ತರಾದರೆ ಜನ್ಮ ಜನ್ಮಾಂತರದ ಪಾಪ ಭಸ್ಮವಾಗುವುದು. ಆವಾಗ ಗತಿ ಅಂದರೆ ಮುಕ್ತಿ, ಸದ್ಗತಿ, ಜೀವನ್ಮುಕ್ತಿ ಪಡೆಯುವಿರಿ. ಪರಮಾತ್ಮ ಸರ್ವ ಸಂಬಂಧಿಯಾಗಿದ್ದಾರೆ. ಭಕ್ತಿಯಲ್ಲಿ ಹೇಳುತ್ತೇವೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ. ಎಲ್ಲರೂ ಪರಮಾತ್ಮನನ್ನೇ ನೆನೆಯುವರು. ಏಕೆಂದರೆ ಪರಮಾತ್ಮ ಸದಾ ಮುಕ್ತ, ಸದಾ ಪವಿತ್ರ, ಸರ್ವಶಕ್ತಿವಂತ, ಶಾಂತಿ, ಸುಖ, ಆನಂದ, ಪ್ರೀತಿ, ಅನೇಕ ಗುಣಗಳ ಭಂಡಾರಿ ಪರಮಾತ್ಮ ಆಗಿದ್ದಾನೆ. ಪರಮಾತ್ಮನೊಟ್ಟಿಗೆ ನಮ್ಮ ಮನಸ್ಸು ಬುದ್ಧಿಯೋಗ ಜೋಡಿಸಿದರೆ ಶಾಂತಿಯ ಕಿರಣ, ದಯೆ ಮುಂತಾದವು ಫಲದ ರೂಪದಲ್ಲಿ ಪಡೆಯುತ್ತೇವೆ. ಅದಕ್ಕೋಸ್ಕರ ಜ್ಞಾನಿಗಳಾಗಿ ಯೋಗಿಗಳಾಗಿರಿ. ಮುಖ್ಯವಾಗಿ ಪರಮಾತ್ಮನ ಜೊತೆಗೆ ಸಂಬಂಧ. ಪರಮಪಿತ ಆಗಿದ್ದಾನೆ, ಪರಮ ಶಿಕ್ಷಕನೂ ಆಗಿರುವನು ಹಾಗೂ ಪರಮಾತ್ಮ ಸದ್ಗುರು ಕೂಡ ಆಗಿದ್ದಾರೆ. ಒಬ್ಬ ಬಾಲಕನಿಗೆ ಲೌಕಿಕ ತಂದೆ, ಶಿಕ್ಷಕ, ಗುರು ಬೇರೆ ಬೇರೆ ಇರುವರು. ಆದರೆ ಪರಮಾತ್ಮನು ಒಬ್ಬನೇ. ತಂದೆ, ಶಿಕ್ಷಕ, ಸದ್ಗುರುವಾಗಿ ಮಾನವನ ಕಲ್ಯಾಣ ಮಾಡುವರು. ತಂದೆಯಾಗಿ ಮನುಷ್ಯರಿಗೆ ಸತ್ಯ ಗೀತಾ ಜ್ಞಾನದ ಮೂಲಕ ತ್ರಿಕಾಲ ಜ್ಞಾನ ಕೊಟ್ಟು ಸನ್ಮಾರ್ಗ, ಸನ್ಮತಿ, ದಯಪಾಲಿಸುವರು. ಒಬ್ಬ ತಂದೆಯ ಆಸ್ತಿಗೆ ಅವನ ಮಗನು ಹೇಗೆ ಹಕ್ಕುದಾರನೋ ಹಾಗೆಯೇ ಪರಮಾತ್ಮನಿಂದ ಲಭಿಸಿದ ಆತ್ಮಜ್ಞಾನ, ಪರಮಾತ್ಮ ಜ್ಞಾನದಿಂದ ಅಲೌಕಿಕ ಜನ್ಮವಿತ್ತು ಪರಮಾತ್ಮನ ಸಂತಾನ ಎಂಬ ಸತ್ಯವನ್ನು ಅರಿತು ಪರಮಾತ್ಮನ ಗುಣಶಕ್ತಿಗಳು, ಪವಿತ್ರತೆ, ಶಾಂತಿ, ಆನಂದ ಇವುಗಳು ಜನ್ಮಸಿದ್ಧ ಅಧಿಕಾರದ ರೂಪದಲ್ಲಿ ದೊರೆಯುವುದು. ಸಂಪೂರ್ಣ ಸುಖ, ಶಾಂತಿ, ಸಂಪತ್ತು ಪಡೆಯಲು ಸುಲಭವಾಗುವುದು. ಶರೀರಕ್ಕೆ ಜನ್ಮ ನೀಡಿದ ತಂದೆ ಲೌಕಿಕ ತಂದೆ, ಆತ್ಮನಿಗೆ ಪಿತ, ಪಾರಲೌಕಿಕ ತಂದೆ ಪರಮಾತ್ಮ ಎಂದು ಹೇಳಲಾಗುತ್ತದೆ. ಆತ್ಮರು ನಿರಾಕಾರ ಜ್ಯೋತಿರ್ಬಿಂದು ಸ್ವರೂಪ. ಅದಕ್ಕೆ ಲಿಂಗಭೇದವಿಲ್ಲ. ಶಾರೀರಿಕ ಸಂಬಂಧ ಅನೇಕ ಆದರೆ ವಿಶ್ವಪಿತ ಸಂತಾನರು ಆತ್ಮಿಕ ಸಂಬಂಧ ಒಂದೇ. ಇದರಿಂದಲೇ ವಿಶ್ವ ಭ್ರಾತೃತ್ವ ನಿರ್ಮಾಣ ಆಗುವುದು. ಶ್ರೇಷ್ಠ ಶಿಕ್ಷಕನಾಗಿ ಸನ್ಮಾರ್ಗವನ್ನು ಕರುಣಿಸುವನು. ಯಾವ ರೀತಿ ಅಂದರೆ ಧರ್ಮಜ್ಞಾನಿಯ ಸಮಯದಲ್ಲಿ ಬಂದು ದಿವ್ಯ ಅಲೌಕಿಕ ಜ್ಞಾನ, ಸ್ಪಿರಿಚುವಲ್ ನಾಲೆಜ್, ಆಧ್ಯಾತ್ಮಿಕ ಜ್ಞಾನ ಮನುಷ್ಯಾತ್ಮರಿಗೆ ಸರಿ ತಪ್ಪು, ಒಳ್ಳೆಯದು ಕೆಟ್ಟದ್ದು, ಸತ್ಯ ಅಸತ್ಯ ಇವುಗಳ ಅರಿವು ಮಾಡಿಸುವನು. ಅದಕ್ಕೆ ಬುದ್ಧಿಯನ್ನು ದಿವ್ಯ ಬುದ್ಧಿಯನ್ನಾಗಿ ಮಾಡುತ್ತಾನೆ. ದಿವ್ಯ ಚಕ್ಷು ವಿಧಾತ, ದಿವ್ಯ ಬುದ್ಧಿ ವಿಧಾತ ಪರಮಾತ್ಮ ಆಗಿದ್ದಾರೆ. ಪರಮಾತ್ಮ ರಚಯಿತ. ಈ ಕಾರಣದಿಂದ ರಚನೆಯ ಜ್ಞಾನ ಪರಮಾತ್ಮನಲ್ಲಿ ಅಡಕವಾಗಿದೆ. ರಚನೆಯ ಆದಿ ಮಧ್ಯ ಅಂತ್ಯ ರಹಸ್ಯ ತಿಳಿಸಿ ಪರಮಾತ್ಮನಲ್ಲಿ ನಮ್ಮ ಬುದ್ಧಿಯೋಗ ಇರಿಸುವುದು ಅಂದರೆ ರಾಜಯೋಗದ ವಿಧಿವಿಧಾನ ಜ್ಞಾನ ಕೊಡುವರು. ರಾಜಯೋಗ ಪರಮಾತ್ಮನಿಂದ ಲಭಿಸುವುದರ ವಿಚಾರ ಭಗವದ್ಗೀತೆಯಲ್ಲಿ ಉಲ್ಲೇಖ ಇದೆ. ರಾಜಯೋಗ, ರುದ್ರಜ್ಞಾನ ಯಜ್ಞ ಅಥವಾ ರುದ್ರಯಜ್ಞ ಇವುಗಳ ವರ್ಣನೆ ಇದೆ.
ಮತ್ತು ಪರಮಾತ್ಮ ಪರಮ ಸದ್ಗುರು ಆಗಿದ್ದರೆ ಸದ್ಗತಿ ಮುಕ್ತಿ ಕೊಡುವ ಬಗೆ ಹೇಗೆಂದರೆ ಸರ್ವ ಆತ್ಮರುಗಳಿಗೆ ಸರ್ವ ವಿಧಿಯಿಂದ ಮುಕ್ತಗೊಳಿಸಿ ಶಾಂತಮಯ ಮಧುರ ನಿಶ್ಶಬ್ದ ಮೂಲಲೋಕ ಆತ್ಮರುಗಳ ಲೋಕ ಮೂಲ ನಿವಾಸ ಸ್ಥಾನಕ್ಕೆ ಅಂದರೆ ಆತ್ಮರುಗಳ ಲೋಕಕ್ಕೆ ಕರೆದುಕೊಂಡು ಹೋಗುವರು ಪರಂಧಾಮಕ್ಕೆ. ಓಂ ಶಾಂತಿ.